ಒಂದು ಆಯತಾಕಾರದ ಕಾಗದದಿಂದ ನಾವು ಒಂದು ಸುಂದರವಾದ ಪ್ರಿಸ್ಮನ್ನು ಮಾಡುವ. ಇದಕ್ಕಾಗಿ 20 ಸೆಂಟಿಮೀಟರ್ ಉದ್ದಗಲದ ಕಾಗದ ಹಾಗೂ ಪೆನ್ನು ಬೇಕಾಗುವವು. ಕಾಗದ ತುದಿಗಳನ್ನು ಅರ್ಧದಲ್ಲಿ ಮಡಿಚಿ ಅದರ ಬಿಂದುಗಳನ್ನು ಪೆನ್ನಿನಿಂದ ಮಾರ್ಕ್ ಮಾಡಿ. ಇದೇ ಬಗೆಯಲ್ಲಿ ಎರಡನೇ ಬದಿಯ ತುದಿಗಳನ್ನು ಅರ್ಧದಲ್ಲಿ ಮಡಿಚಿ ಇನ್ನೆರಡು ಬಿಂದುಗಳನ್ನು ಮಾರ್ಕ್ ಮಾಡಿ. ಎಡ ಹಾಗೂ ಬಲಬದಿಗಳನ್ನು ಬಾಗಿಲಿನಂತೆ ಅರ್ಧದಲ್ಲಿ ಮಡಿಚಿ ಇದನ್ನು ಈಗ ಬಿಚ್ಚಿಡಿ. ಇದೇ ರೀತಿಯಲ್ಲಿ ಕೆಳಗಿನ ಬದಿಗಳನ್ನು ಮಧ್ಯರೇಖೆಯವರೆಗೆ ತಂದು ಮಡಿಕೆ ಹಾಕಿ ಬೆರಳಿನಿಂದ ಕ್ರೀಸ್ ಮಾಡಿ. ಮಧ್ಯರೇಖೆಯವರೆಗೆ ಕಾಗದವನ್ನು ಮಡಿಚಿ ಅದರ ಮಧ್ಯದಲ್ಲಿರುವ ಗೆರೆಗಳನ್ನಷ್ಟೇ ಕ್ರೀಸ್ ಮಾಡಿ. ಕಾಗದವನ್ನು ತಿರುವಿಡಿ. ಎಡಬದಿಯಲ್ಲಿಯ ಚದುರಲ್ಲಿ ಕರ್ಣರೇಖೆ ಬರುವಂತೆ ಕಾಗದವನ್ನು ಮಡಿಚಿ. ಕರ್ಣಕ್ಕೆ ಕ್ರೀಸ್ ಹಾಕಿ. ಇದೇ ರೀತಿ ಬಲದಲ್ಲಿರುವ ಚದುರಿನಲ್ಲಿ ಕೂಡ ಕರ್ಣರೇಖೆ ಬರುವಂತೆ ಕಾಗದವನ್ನು ಮಡಿಚಿ. ಇದೇ ರೀತಿ ಎರಡನೇ ಬದಿಯಿಂದ ಕೂಡ ಗೆರೆ ಬರಲಿ. ಕರ್ಣರೇಖೆಯ ಉದ್ದದಷ್ಟೇ ಅಂತರವನ್ನು ಮೇಲಿನ ಭಾಗದಲ್ಲಿ ಗುರುತಿಸಿ ಅಲ್ಲಿ ಬಿಂದುಗಳನ್ನು ಗುರುತಿಸಿಕೊಳ್ಳಿ. ಇದೇ ರೀತಿ ಎರಡನೇ ಬದಿಯಿಂದ ಕೂಡ ಮಡಿಕೆ ಹಾಕಿ. ಈ ಬಿಂದುಗಳನ್ನು ನೀವು ಸರಿಯಾಗಿ ಗುರುತಿಸಬಹುದು. ಅವುಗಳನ್ನು ಮಾರ್ಕ್ ಮಾಡಿ. ಈ ಬಿಂದುಗಳನ್ನು ಜೋಡಿಸುವ ರೇಖೆಗುಂಟ ಕಾಗದವನ್ನು ಮಡಿಚಿ. ಈಗ ಕಾಗದವನ್ನು ಬಿಚ್ಚಿ ಒಂದುಗೂಡಿಸಿದಾಗ ಅಲ್ಲಿ ಪ್ರಿಸ್ಮದ ಆಕಾರ ದೊರೆಯುವುದು. ಕೆಳಗಿನ ಒಂದು ಚಿಕ್ಕ ಮಡಿಕೆ ಇದೆ. ಅದನ್ನು ಒಂದರೊಳಗೆ ಒಂದು ಸೇರಿದಾಗ ಪ್ರಿಸ್ಮ ತಯಾರಾಗುವುದು. ಈ ಎಲ್ಲ ಬದಿಗಳನ್ನು ಒಂದರೊಳಗೆ ಒಂದು ಸೇರಿಸಿದಾಗ ಪ್ರಿಸ್ಮದ ಆಕಾರ ಅಲ್ಲಿ ಬರುವುದು. ಒಂದು ಚಂದವಾದ ಪ್ರಿಸ್ಮ ತಯಾರಾಗುವುದು. ತನ್ನಷ್ಟಕ್ಕೆ ತಾನು ಬೇಕಿಗೆ ಹಾಕಿಕೊಳ್ಳುವ ಪ್ರಿಸ್ಮ ಮಾಡಲಿಕ್ಕೆ ಅಂಟು, ಗ್ಲೂ ಇಂಥವು ಏನೂ ಬೇಕಾಗಿಲ್ಲ. ಇದರ ಜೊತೆ ನೀವು ಚೆಂಡಿನಂತೆ ಆಟ ಕೂಡ ಆಡಬಹುದು. ನೀವು ಇದನ್ನು ಈಗ ಮಾಡಿ ನೋಡಿ.